ಫಸ್ಟ್ ಕ್ಲಾಸಾಗಿ ಮಾಡೋರು ಬಿಡು. ಏನಿದ್ರು ಒಕ್ತನಗಳೆಲ್ಲ ಚೆನ್ನಾಗಿ ಕಲ್ತ್ಕೊಂಡವೆ ಅಲ್ವಾ? ಉಂಕನ್ ಮಾರಯ್ಯ, ಮನೆ ಕೆಲಸಗಳ ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ. ಒಬ್ರಿಗಿಂತ ಒಬ್ರು ಹೆಚ್ಚು. ಅದು ನಾನು ನನ್ನ ಹೆಂಡ್ರು ಮದುವೆ ಆದಮೇಲೆ ಕೆಲಸನೇ ಗೊತ್ತಿರ್ತಿಲ್ಲ ನನ್ನ ಹೆಂಡ್ರಿಗೆ. ಆಗ ನಮ್ಮ ಅಮ್ಮವ್ವ ಕೋಣೆ ಕರ್ಕೊಂಡು ಹೋಗಿ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಕೊಟ್ಲು. ಆಗ ನನ್ನ ಹೆಂಡ್ರು ಕಲ್ತ್ಕೊಂಡು ಆಮೇಲೆ ನಮಗೂ ಮಕ್ಳು ಮರಿ ಆದಮೇಲೆ ಅವು ದೊಡ್ಡವರಾದೋ. ಆಮೇಲೆ ಇನ್ನೇನಪ್ಪ ಮದುವೆ ಮಾಡೋದಲ್ವಾ, ಮದುವೆ ಮಾಡ್ದೋ. ಅವರು ಹೆಂಡ್ತಿನೂ ಚೆನ್ನಾಗಿ ಕಲ್ತ್ಕೊಂಡ್ರು. ನಮ್ಮ ಸೊಸೆನೂ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಹೆಲ್ತ್ಗೆ. ಎಲ್ಲರೂ ಅಷ್ಟೇ, ನನ್ನ ಹೆಂಡ್ರಾಗಲಿ ನನ್ನ ಸೊಸೆ ಆಗಲಿ, ಆಮೇಲೆ ನನ್ನ ಮೊಮ್ಮಗನ ಸೊಸೆ ಸೀತಾ ಅವಳು ಅಷ್ಟೇ. ವಯಸ್ಸು ಚಿಕ್ಕದು ಆದ್ರೂ ಎಲ್ಲ ಕೆಲಸನೂ ಮಾಡ್ತಾಳೆ ಕಣಪ್ಪ. ಬೇಕಾದ್ರೆ ಒಂದೊಂದಿನ ಕೆಲಸನ ಬಂದ್ಬಿಟ್ಟು ಹೊಲದಲ್ಲಿ ಮಾಡ್ಕೊಡ್ತೀನಿ ಅಂತಲೂ ಅಂತಾರೆ. ಆದರೆ ಪಾಪ ಮಕ್ಕಳು ನಂಗೆ ಕರ್ಕೊಂಡು ಹೋಗೋಕ್ಕಾಗದ, ಅದಕ್ಕೆ ನಾವು ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ. ಮನೇಲಂತೂ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಡುಗೆ ಆಗಲಿ ಮನೆ ಹೋಗ್ತಾನೆ ಆಗಲಿ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ ಕಣಪ್ಪ, ಏನೂ ತೊಂದರೆ ಇಲ್ಲ. ಆಮೇಲೆ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಆಡಿಚೋಡಿ ಆಡೋಕ್ಕಿಲ್ಲ. ನನ್ನ ಸೊಸೆನೂ ಅಷ್ಟೇ, ನಮ್ಮ ಮೊಮ್ಮಗನ ಹೆಂಡ್ತಿನೂ ಅಷ್ಟೇ, ಯಾವತ್ತೂ ಆಡಿಚೋಡಿ ಆಗಿಲ್ಲ. ಇಬ್ಬರು ಸೋಸ್ಕೊಂಡು ನೀನು ಮಾಡ್ಕೊತೆ ನಾನು ಮಾಡ್ಕೊತೀನಿ ಕಣತೆ ಅಂತ ಹೇಳ್ಕೊಂಡು ಸೊಸೆನೂ ನನ್ನ ಮೊಮ್ಮಗನ ಹೆಂಡ್ತಿನೂ ಒಳ ಅಡ್ಜಸ್ಟ್ ಮಾಡ್ಕೊಂಡು ಸೋಸ್ಕೊಂಡು ಹೋಯ್ತಾಳೆ ಕಣಪ್ಪ. ನಿಮ್ಮ ಮೊಮ್ಮಗನ ಸೊಸೆ ಏನು ಓದಿದ್ದು? ಕಾಲ್ಗೆ ಹೆಚ್ಚಿಗೆ ಹೋಯ್ತಿತ್ತಾ? ಕಣಪ್ಪ ಜಾಸ್ತಿ ಓದ್ತಿಲ್ವಂತೆ, ಸ್ವಲ್ಪ ಅದೇ 10ನೇ ಕ್ಲಾಸ್ ತನಕ ಓದ್ತಂತೆ. ಆಮೇಲೆ ಅದೇ ಇನ್ನು ಮುಂದೆ ಓದಕ್ಕಂತ ಅಂದ್ಕೊಂಡಿದ್ರಂತೆ. ಆಗ ಒಳ್ಳೆ ಸಂಬಂಧ ಬತ್ತು ಅಂದ್ಬಿಟ್ಟು ಮದುವೆ ಮಾಡಿಬಿಟ್ರು. ಆಮೇಲೆ ಕೇಳ್ದೋ ಓದಂಗಿದ್ರೆ ಓದವ ಅಂತ. ಅಯ್ಯೋ ಬೇಡ ಬಿಡಿ, ನಿನಗೆ ಹೆಣ್ಮಕ್ಳು ಅಪ್ಪ ಎಷ್ಟು ಓದಿಸ್ರು ಅಷ್ಟೇ, ಇಟ್ಟು ಮಾಡೋ ತಪ್ಪದ? ನೀನೇ ಹೇಳು ಅಣ್ಣ. ಇದಕ್ಕಂತೂ 100ಕ್ಕೆ 100 ನಿಜ ಕಣ. ಹೆಣ್ಮಕ್ಳು ಅದೆಂತ ಕೆಲಸವೇ ತಗೊಳ್ಳಿ, ಏನೇ ಮಾಡಲಿ ಅವರು ಇಟ್ಟು ಮಾಡೋದಂತೂ ತಪ್ಪಕ್ಕಿಲ್ಲ. ಕಣ ಅದಕ್ಕೆ ನಮ್ಮ ಬೀಗರು ಅವ್ರ ಕಡೆಯವರು, ಆಮೇಲೆ ನಮ್ಮ ಸೀತೆ ಕಡೆಯವರೆಲ್ಲ ಹೇಳಿದ್ರು, ಅಯ್ಯೋ ಬಿಡಪ್ಪ ಎಷ್ಟು ಓದಿದ್ರು ಏನು ಮಾಡಿದ್ರು ಮಾಡು ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ಬ್ಯಾಡಿ ಬಿಡಿ, ನಾನು ಇಲ್ಲೇ ನೋಡ್ಕೊಂಡು ಹೋಗ್ತೀನಿ, ಮನೆ ಜವಾಬ್ದಾರಿನೆಲ್ಲ ತಗೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಈಗ ಕೊಟ್ಟಿವಿಯಪ್ಪ. ಉಂಕನಪ್ಪ ಏನೇ ತಪ್ಪು ಮಾಡಲಿ ಏನೇ ಮಾಡಲಿ ಸೋರ್ಸ್ಕೊಂಡು ಹೋಯ್ತದೆ. ನಮಗೂ ಅದೇ ಥರದಲ್ವ ಬೇಕಾಗಿರೋದು. ಹೆಣ್ಮಕ್ಳು ಅಂದರೆ ಹಂಗೆ ಇರಬೇಕು. ನಮ್ಮ ಮಾತು ಕೇಳಲ್ಲ ಅಂದ್ಬಿಟ್ರೆ ಕಷ್ಟ ಆಗೋಯ್ತದೆ ಪಾಪ. ಹೆಣ್ಣು ಒಂದು ಮಾತಾಡೋಕ್ಕಿಲ್ಲ ಕನ್ನಡ. ಒಂದು ತಗೊಬಂದು ಇದು ತಗೊಬಂದ್ರು ಅಯ್ಯೋ ನಾನು ಯಾಕೆ ಮಾಡೋಣ ಏನು ಮಾಡೋಣ ಅಂತ ನಿಂತಿಲ್ಲ. ಚೆನ್ನಾಗಿ ನೋಡ್ಕೊಂಡು ಹೋಯ್ತದೆ. ಹೆಂಗೋ ಅದು ಯಾವ ಪುಣ್ಯ ಏನೋ ಮಾಡಿದ್ಬೋ ಗೊತ್ತಿಲ್ಲ ಕಣಪ್ಪ. ನಮ್ಮ ಸಂಸಾರ ಅವಳೆ ಮುತ್ತು ಥರ ಅದೇ. ಅಣ್ಣ ನಿನ್ನ ಅದೃಷ್ಟ, ಅಣ್ಣ ನಿನ್ನ ಅದೃಷ್ಟ. ಯಾವ ಕಡೆಯಿಂದನೂ ಅದೃಷ್ಟ ಕಣಣ್ಣ ನೀನು, ಅದೇನಂತ ಗೊತ್ತಾಯ್ತಲ್ಲ. ಯಾವ ಅದೃಷ್ಟನೂ ಇಲ್ಲ ಏನೂ ಇಲ್ಲ ಕಣಪ್ಪ. ಅದೇ ಕಣಪ್ಪ, ಸಂಸ್ಕಾರವಂತ ಮನೇಲಿ ಎಂತಂದರೆ ಮಕ್ಕಳು ಸೋರ್ಸ್ಕೊಂಡು ಪಾರ್ಸ್ಕೊಂಡು ಹೋಯ್ತವೆ ಅಷ್ಟೇ. ಬಡವ್ರ ಮಕ್ಕಳಾದರೆ ಇನ್ನೂ ಸೋರ್ಸ್ಕೊಂಡು ಪಾರ್ಸ್ಕೊಂಡು ಹೋಯ್ತವೆ ಕನ್ನಡ. ಸರಿ ಕನ್ನಡ, ಮತ್ತೆ ನಾನು ಬರೋಣ? ಯಾಕೆ ಮಾರಯ್ಯ, ತಿನ್ಕೋ. ನಾವೊಂದು ರೌಂಡ್ ಔಟ್ ಬರೋದ. ಅರೆ ಒಂದು ಬೀದಿ ರೌಂಡ್ ಬರೋದಾ? ಇರೋ ತಿನ್ಕೊಬಿಡ್ತೀನಿ, ನೀನು ತಿನ್ಕೊಬಿಡು. ಹ್ಞೂ ಕಣಪ್ಪ ಆಯಿತು. ಓ ಏನಪ್ಪ ಆಗ್ಲಯ್ಯ ಬೆಳಕಾಗ್ಬಿಟ್ಟದಲ್ಲ. ಏನಪ್ಪ ಸೂರ್ಯ ಇಷ್ಟು ಬೇಗ ಎದ್ದು ಬಿಟ್ಟಿದ್ದಿ? ಕಾಡು ಇದಕ್ಕಾರು ಹೋಗ್ಬಿಟ್ಟು ಬರ್ತೀನಿ. ಹಾಂ ಇಲ್ಲೇ ಚೌರ್ಗೆ ಮಡಗಿದ್ನಲ್ಲ, ಎಲ್ಗೊಂಡೋಯ್ತು? ಇಲ್ಲೂ ಕಾಣಿಸ್ತಾ ಇಲ್ಲ. ಅಲ್ಲ ನೆನ್ನೆ ತಾನೇ ನಾನು ಇತ್ಲಿಂದ ತಗೊಂಬಂದ್ಬಿಟ್ಟು ಇಲ್ಲೇ ಮಡಗಿದ್ನಲ್ಲ, ಎಲ್ಗೊಂಡೋಯ್ತು? ಅಲ್ಲ ಈ ರೋಡ್ಗೆ ಬಿಸಾಕ್ತವ್ರು ಯಾರು? ನಾನು ನೋಡಿದ್ರೆ ಗೋಡೆ ತೊಗೊಂಬಡ್ಗಿದೆ, ಈ ರೋಡ್ಗೆ ಹೆಂಗೆ ಬಂದ್ಬಿಡ್ತು? ಇಷ್ಟು ಬೇಗ ಬೆಳಕಾಗ್ಬಿಟ್ಟದಲ್ಲ. ನಾನು ಬೇರೆ ಇನ್ನು ಒತ್ತಾಗಿಲ್ಲ ಅಂದ್ಬಿಟ್ಟು ಹಂಗೆ ಮನಿಕೊಬಿಟ್ಟಿವ್ನಿ. ಇಲ್ಲಿ ನೋಡ್ರೆ ಆಗ್ಲೇ ಸೂರ್ಯನ ಉಟ್ಬಿಟ್ಟವನೆ. ಅರಯ್ಯ ಎಲ್ಗೋಯ್ತಿದಿ? ಕೆಳದಿಕ್ಕೆ ಹೋಗ್ಬಿಟ್ಟು ಬರ್ತೀನಿ ನೀರು. ಏನು ಕೆಳದಿಕ್ಕೆ ಹಾಕಂಗ್ ಓದಿರಿ ಮರಯ್ಯ ನೀವು? ಮನೇಲಿ ಬಾತ್ರೂಮ್ ಇಲ್ವಾ? ನಡೀರಿ. ಅಲ್ಲಿ ಯಾವ ಬಾತ್ಕಿತ್ರು ಅದು ಇದು ಅನ್ಕೊಂಡು ನಮಗೆಲ್ಲ ಅದೆಲ್ಲ ಸೆಟ್ ಆಯ್ಕಿಲ್ಲ ಬಿಡು. ನಾನು ಹೋಯ್ತೀನಿ, ಕೆರೆದಕ್ಕೆ ಹೋಯ್ತೀನಿ. ಅಲ್ಲ ಕಣ್ಮರಯ್ಯ, ಇದ್ಯಾವ ನ್ಯಾಯ ಅಂದರು? ಮನೇಲಿ ಬಾತ್ರೂಮ್ ಮಡಿಕೊಂಡು ಹಿಂಗೆ ಸುತ್ತಾ ಇದ್ದೀರಲ್ಲ ಬೀದಿನೆಲ್ಲ. ಹೋಗವೆ ನಿಂಗೆ ಹೆಂಗೆ ಗೊತ್ತು? ನಾನು ಹೋಯ್ತೀನಿ ಕತೆ ಬಿಡು. ಅಲ್ಲೇ ಕೆರೆದಕ್ಕೆ ಹೋಗ್ಬಿಟ್ಟು ಹಂಗೆ ಹಲ್ಗಿಲ್ ಉಚ್ಕೊಂಡು ಬರ್ತೀನಿ. ಮನೇಲಿ ನೀರಿಲ್ಲ ಅದಕ್ಕೆ ಅಷ್ಟು ದೂರ ಓದಿರಾ? ಯಂಗ್ಸ್ಗಳೆಲ್ಲ ಬಾತ್ರೂಮಲ್ಲಿ ಹೋಗಿ, ನಮಗೆ ಅದೆಲ್ಲ ಸೆಟ್ ಆಯ್ಕಿಲ್ಲ. ನೀನೇನು ಮಾತಾಡ್ಬೇಕನಪ್ಪ ಬೆಳಗ್ಗೆ ಅದು ಯಾಕೆ? ನಾನು ಏನಾದರೂ ಮಾತಾಡ್ಬಿಟ್ರೆ ಜಗಳ ಆಡ್ತಿದಿ ಅಂತಿದ್ದಿ. ಹೋಗು ಆಯ್ತು, ಹೋಗು ಅದೆಲ್ಲ ಸುತ್ತೋಗು. ಹ್ಞೂ ಆಯ್ತು ಬಿಡು. ಅಂತಾನೆ ಪಾರ್ವತಿ, ನೀನೇ ಚೌರ್ಯ ತಗೊಂಡೋಗ್ಬಿಟ್ಟು ಅಲ್ಲಿ ಗೆಸ್ಟ್ ಬಿಟ್ಟಿದ್ಯಾ? ನಾನೇ ಸೇನೆ ತಿನ್ಯಾರೆಸ್ತವ್ರು ಹೋಗ್ಬಿಟ್ಟು ಅಲ್ಲಿ ಗುಂಡಿ ಒಳಗೆ ಬಿದ್ದಿತ್ತಲ್ಲ. ರಾತ್ರಿ ಮಳೆ ಬಂದಿತ್ತಿಲ್ವಾ? ಅಷ್ಟು ಜೋರಾಗಿ ಊದದೆ ಮಳೆಗೆ ಎಲ್ಲ ಕೊಚ್ಚಿಸ್ಕೊಂಡು ಹೋಗಿರ್ಬೇಕು. ಅದೇನೋ ಮನೇಲಿ ಒಂದು ಪದಾರ್ಥಗಳು ನೆಟ್ವರ್ಕ್ ಇಲ್ಲ.
ಇವತ್ತು ಇಲ್ಲಿ ಮಡ್ರಿಗೆ ನಾಳೆ ಅಲ್ಲಿ ಹೋಗಿರ್ತವೆ. ಅದು ಯಾರು ಮಡ್ಗರೋ ಏನೋ ಗೊತ್ತಿಲ್ಲ. ಮಳೆ ಅಷ್ಟು ಜೋರಾಗಿ ಬಂದ್ಬಿಡ್ತಾವ ರಾತ್ರಿ. ಕಣ್ಮರಯ್ಯ, ನೀನು ದನ ಥರ ರಾತ್ರಿ ಎಲ್ಲ ಹಂಗೆ ಎಮ್ಮೆ ಥರ ಗೊರ್ಕೊಂಡು ಬಿದ್ದಿದ್ರೆ ಹೆಂಗ್ ಗೊತ್ತದದು ಪ್ರಪಂಚದಲ್ಲಿ ಏನಾಯ್ತದದು ಏನು ಮಿಡ್ತದದು ಅಂತ ಗೊತ್ತಾದದ? ಅದು ಯಾರಿಗೋ ಹೇಳ್ತಿದ್ರಂತೆ, ಅದೇ ಚಿಂತೆ ಇಲ್ದವನ್ಗೆ ಕನ್ಸಲ್ಲೂ ನಿದ್ದೆ ಅಂತೆ. ಹಂಗೆ ಅದನ್ನಾರು ಸರಿಯಾಗಿ ಹೇಳೋ ಮರೈತಿ. ಒಂದು ಹೇಳೋಕೆ ಬರಕಿಲ್ಲ, ಒಂದು ಮಾತಾಡೋಕೆ ಬರಕಿಲ್ಲ, ಬತ್ತಾಳೆ ಬಾಯಿ ಕೊಟ್ಕೊಂಡು ಸುಮ್ಮನಡಿ. ಸರಿ ಆಯ್ತು ಹೋಗು. ಅದು ಯಾರು ಕೂಟ ಮಾತಾಡ್ತಿದ್ದಿ ನೀನು? ಹಂಗಾರೆ ಯಾರು ಕೂಟ ಮಾತಾಡ್ತಿದ್ದಿ? ನಡಿ ಬಾಯಿ ಮುಚ್ಕೊಂಡವನು. ಸರಿ ಇರು ಮಾರೈತಿ, ಸರಿ ಇರು. ಹೇಳದ್ ನೋಡಿ, ಹೇಳದ ಎಲ್ಲಾನು ನನ್ನ ಮೇಲೆ ಹೇಳ್ಬಿಡ್ತವನೆ. ಅವನ್ ತಕೊಂಡೋಗ್ಬಿಟ್ಟು ಆ ಬಿಂದಿಗೆ ಎಲ್ಲೆಲ್ಲ ಎಸ್ಬಿಟ್ಟು ನನ್ ಕೇಳ್ರೆ ನಾನು ಹೋಗಿ ಎಸಿದ್ದೀನ. ಹಂಗೆ ಮಾತಾಡ್ತವನಪ್ಪ. ನೀನೆಲ್ಲ ಎಸ್ತಿದೀಯ ನಂಗೆ? ಏನ್ರಪ್ಪ ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತಂತ ತಿಳ್ಕೊತೀನಿಯಪ್ಪ. ಇಲ್ಲಿ ನೋಡಿ ನನ್ನ ಗಂಡುನ ಏನು ಮಾಡೋಕ್ಕದ್ದು, ಮನೇಲಿ ಬಾತ್ರೂಮ್ ಇಟ್ಕೊಂಡು ಅಪ್ಪ ಅಲ್ದು ಯಾವುದೋ ಕೆರದಿಕ್ಕೆ ಹೋಗ್ಬೇಕಂತೆ. ಇನ್ನೇನು ಮಾಡೋದು ಹಳ್ಳಿಗಳಲ್ಲಿ ಅಪ್ಪ ಹಂಗೆಯ. ಬಾತ್ರೂಮ್ ಮನೇಲಿದ್ರು ಹೆಂಗಸ್ರುಗಳು ಬಾತ್ ಮಾಡಿ ಹೊಂಟೋಯ್ತಾರೆ. ಇನ್ನು ಕೆರದಿಕ್ಕೆ ಗಂಡಸ್ರುಗಳೆಲ್ಲ ಕೆರದಿಕ್ಕೆ ಹೋಗೋದು. ಅದು ಆಗ್ಲಿಂದ ರೂಢಿ ಆಗ್ಬಿಟ್ಟದಲ್ವಾ. ಆಗ ಬಾತ್ರೂಮು ಅದು ಇದು ಅಂತ ಜಾಸ್ತಿ ಇರ್ತಿದ್ದಿಲ್ಲ. ಎಲ್ಲರೂ ಚೇರ್ಮನ್ರು ಯಜಮಾನ್ರು ದೊಡ್ಡವರು ಅಂತ ಅಂತಿದ್ರಲ್ಲಪ್ಪ ಹಳ್ಳಿಗಳಲ್ಲಿ. ಅಧ್ಯಕ್ಷರು ಅವ್ರ ಮನೆಗಳು ಮಾತ್ರ ಜಾಸ್ತಿ ಇರ್ತಿದ್ದವು. ಇನ್ನು ನಮ್ಮಂತ ಅವ್ರ ಮನೆಗಳಲ್ಲೆಲ್ಲ ಇತ್ತೇ ಇರಲಿಲ್ಲ ಕಣಪ್ಪ. ಆಗ್ಲೆಲ್ಲ ಹಿಂಗೆ ಕೌಲದಿಕ್ಕೆ ಹೋಗೋದು, ಕೆರದಿಕ್ಕೆ ಹೋಗೋದು, ಮಾಳ ಅಂತ ಇರ್ತಿದ್ವಪ್ಪ. ಈಗ ಮನೆಗೆ ಒಂದೊಂದು ಬಾತ್ರೂಮೇ ಬಂದ್ಬಿಟ್ಟವೆ. ಇದರಿಂದನೂ ಒಳ್ಳೇದೇ ಅಪ್ಪ. ನೋಡಿ ಈಗ ಹಳ್ಳಿಗಳಲ್ಲಾದ್ರೂ ಅಷ್ಟೇ ಬೆಳಗ್ಗೆ ಹೋದ ತಕ್ಷಣ ಕೆರದಿಕ್ಕೆ ಹೋದ್ರೆ ವಾಕಿಂಗ್ ಮಾಡ್ದಂಗೆ ಹೋಯ್ತದೆ, ನಡೆದಂಗೆ ಆಯ್ತದೆ. ಹಳ್ಳಿ ಅಲ್ವಾ? ಹಳ್ಳಿಯಲ್ಲಿ ಅಪ್ಪ ಹೆಂಗೆ ಇದ್ರು ಚಂದ ಕಣಪ್ಪ. ಅಕಸ್ಮಾತ್ ದುಡ್ಡು ಗಿಡ್ಡಿಲ್ಲ ಅಂದ್ರೂ ಒಂದು ಹೊತ್ತು ಹೋಗ್ಬಿಟ್ಟು ಹೊಲಕ್ಕೆ ಹೋಗ್ಬಿಟ್ಟು ಸೊಪ್ಪು ಕುಯ್ಕೊಂಡು ಬೇಯಿಸ್ಬಿಟ್ರೆ ಸಾರು ರೆಡಿ. ಅದೇ ಥರ ಇನ್ನು ಸಿಟಿಲಿ ಮಾಡೋಕ್ಕಾಯ್ತಿಲ್ಲ. ಸಿಟಿಲಿ ಅಲ್ಲಿ ಏನಪ್ಪ ಅಲ್ಲಿ ಸೊಪ್ಪು ಸೌದೆ ಎಲ್ಲ ಕೊಂಡ್ಬೇಕು, ಏನು ಮಾಡೋಕ್ಕಾಯ್ತಿಲ್ಲ ಕಣ್ರಪ್ಪ. ನೋಡಿ ವಿಡಿಯೋಗಳ ನಾವು ಡೈಲಿ ಮುಂದುವರ್ಸ್ಕೊಂಡು ಹೋಗ್ತಾವಿ. ನಿಮ್ಮ ಸಪೋರ್ಟು ಈಗ ಪರವಾಗಿಲ್ಲ, ಸಪೋರ್ಟು ಹಿಂಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ ನಾವು ಡೈಲಿ ವಿಡಿಯೋ ಹಾಕ್ತೀವಿ ಕಣ್ರಪ್ಪ. ಎಷ್ಟು ದೂರನಪ್ಪ ಈ ಹೋಗತೆಗೆ ಬರೀ ಇದೇ ಕತೆ ಆಯಿತು. ಎಷ್ಟು ಬೇಗ ಬಂದರೂ ಬೇಗ ಹೋಗ್ತಾಯಿದ್ದೀರ. ಈಗಲೇ ನೀರು ತುಂಬ್ಕೊಬಿಡ್ತೀನಿ ಬೆಂದಿಗೆಗೆ, ಪುನಃ ಎದ್ದು ಬರೋಕೆ ಆಯ್ಕಿಲ್ಲ. ಓಯ್ ಯಾರ್ಲದು? ಯಾರಪ್ಪ ಕೂಗೋದು? ಯಾರ್ಲದು? ನಾನು ಕಲ, ನಾನು ಯಾರಪ್ಪ? ಯಾರು? ನಾನು ಕಲ ಶಿವಣ್ಣ. ಶಿವಣ್ಣ ಏನ ಮಾಡ್ತಿದ್ದಿ? ಇಲ್ಲೇ ಕೆರದಿಗ್ ಬಂದಿದ್ದೆ ಕಣಪ್ಪ. ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ನಾನು ಇಲ್ಲೇ ಕೂತೀನಿ ಕಣಣ್ಣ. ನಾನು ಕೆರದಿಕ್ಕೆ ಬಂದಿದ್ದು. ಸರಿ ಇರಪ್ಪ, ಸ್ವಲ್ಪ ಹೊತ್ತು ನಾನೇ ಬಂದೆ. ಉಂಕನಪ್ಪ ಬಾ, ಇಲ್ಲಿ ಕೆರದ ದಡದಲ್ಲಿ ಕೂತಿರ್ತೀನಿ, ಬಾ ಅಲ್ಲಿ ತಿಕ್ಬೇಕು. ಉಂಕನಪ್ಪ. ಹ್ಞೂ ನನಗೊಂದು ಬೇವನ್ ಕಡೆ ಕಿತ್ಕೋ, ಸಿಕ್ಕಿದ್ರೆ ಅಲ್ಲಿ ತಿಕ್ತಾ ಇರು. ನಾನು ಬಂದ್ಬಿಟ್ಟೆ. ಉಂಕನಪ್ಪ ಬಾ ಬೇಗ. ಉಂಕನಪ್ಪ ಬತ್ತೀನಿ. ಹೋಗ್ಬೇಡಕಲ್ಲ, ನಾನು ಬರ್ತೀನಿ. ಹ್ಞೂ ಬಾ ಆಯಿತು. ಟು ಬಿ ಕಂಟಿನ್ಯೂಡ್, ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.